ನಮಸ್ಕಾರ ಮಂಗಳೂರು ಕರ್ನಾಟಕ. ಇವತ್ತು ನಮ್ಮೊಟ್ಟಿಗೆ ಇದೆ RTR 160 ನೋಡೋಣ ಗಾಡಿ ಯಾವ ತರ ಕೊಟ್ಟಿದ್ದಾರೆ ಅಂತ. ಬನ್ನಿ ಗೈಸ್. ಈ ಗಾಡಿದು ಫ್ರಂಟ್ ವ್ಯೂ ಇಂದ ನೋಡುದಾದ್ರೆ ನಮಗೆ ಇಲ್ಲಿ ಹೆಡ್ಲೈಟ್ ಕೊಟ್ಟಿದ್ದಾರೆ LED, ಅದರೊಂದಿಗೆ ಇಲ್ಲಿ DRL ಬರ್ತದೆ, ಡೇ ಟೈಮ್ ರನ್ನಿಂಗ್ ಲೈಟ್, ಮತ್ತೆ ಅಲೋಜಿನ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಫ್ರಂಟ್ ವ್ಯೂ ಇಂದ ನಮಗೆ ಈ ತರ ಕಾಣ್ತದೆ. ಈ ಬೈಕ್ ಬಂದು ಕಮ್ಯೂಟರ್ ಟೈಪ್ ಬೈಕ್ ಆಗಿರ್ತದೆ. ಇದು ನಮ್ದು ಡೈಲಿ ಯೂಸೇಜ್ಗೆ ಅಥವಾ ನಮಗೆ ಒಂದು ಬಜೆಟ್ ಫ್ರೆಂಡ್ಲಿ 160cc ಅಲ್ಲಿ ಒಂದು ಒಳ್ಳೆ ಬೈಕ್ ಬೇಕಂತಂದ್ರೆ, ಒಂದು ಲೋ ಬಜೆಟಿಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮತ್ತೆ ನಮಗೆ ಒಂದು ಒಳ್ಳೆ ಕಂಫರ್ಟೇಬಲ್ ಬೈಕ್ ಬೇಕಂತಂದ್ರೆ 162 ಇದೆ. ಈ ಗಾಡಿ ಮಾತ್ರ ಸೂಪರ್ ಆಗಿದೆ. ಇದರದ್ದು ಫ್ರಂಟ್ ಸಸ್ಪೆನ್ಷನ್ ನೋಡೋದಾದ್ರೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಫ್ರಂಟ್ ಅಲ್ಲಿ. ಮತ್ತೆ ನಮಗೆ ಇದರಲ್ಲಿ ಡಿಸ್ಕ್ ಬರ್ತದೆ, ಫ್ರಂಟ್ ಅಲ್ಲಿ ಕೂಡ ಡಿಸ್ಕ್ ಬರ್ತದೆ, ರಿಯರ್ ಅಲ್ಲಿ ಕೂಡ ಡಿಸ್ಕ್ ಬರ್ತದೆ. ಫ್ರಂಟ್ ಅಲ್ಲಿ ಮಾತ್ರ ನಮಗೆ ABS ನೋಡ್ಲಿಕ್ಕೆ ಸಿಗ್ತದೆ, ರಿಯರ್ ಅಲ್ಲಿ ಬರುದಿಲ್ಲ ABS. ಇದರದ್ದು 270mm ಡಿಸ್ಕ್ ಯೂಸ್ ಮಾಡಿದ್ದಾರೆ ಫ್ರಂಟ್ ಅಲ್ಲಿ. ರಿಯರ್ ಅಲ್ಲಿ ಬಂದು 130mm ಡಿಸ್ಕ್ ನ ಯೂಸ್ ಮಾಡಿದ್ದಾರೆ. ಇದಕ್ಕೆ 17 ಇಂಚ್ ಅಲಾಯ್ ವೀಲ್ ಬರ್ತದೆ ಫ್ರಂಟ್ ಅಂಡ್ ಬ್ಯಾಕ್. ಫ್ರಂಟ್ ಅಲ್ಲಿ ನಮಗೆ 90 ಸೆಕ್ಷನ್ ಟೈರ್ ಯೂಸ್ ಮಾಡಿದ್ದಾರೆ, ರಿಯರ್ ಅಲ್ಲಿ ನಮಗೆ 120 ಸೆಕ್ಷನ್ ಟೈರ್ ಯೂಸ್ ಮಾಡಿದ್ದಾರೆ. ಮೇನ್ ಆಗಿ ಬಂದು ಹಾರ್ಟ್ ಆಫ್ ದಿ ಬೈಕ್ ಇಂಜಿನ್ ಅಂತಾನೆ ಹೇಳ್ಬೋದು. 159.7cc ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಜೊತೆ ಈ ಗಾಡಿ ಬರ್ತದೆ. ಇದರಲ್ಲಿ ನಮಗೆ ಪವರ್ ಅಂದರೆ PS 16.04 ಬರ್ತದೆ. ಮತ್ತು ಟಾರ್ಕ್ ಇದರದ್ದು 13.85 Nm ನ್ಯೂಟನ್ ಮೀಟರ್ ಟಾರ್ಕ್ ಬರ್ತದೆ ಈ ಗಾಡಿಯಲ್ಲಿ. ನೆಕ್ಸ್ಟ್ ಇದರದ್ದು ರೈಡರ್ ವ್ಯೂ ಇಂದ ನೋಡೋದಾದ್ರೆ ನಮಗೆ ಇಲ್ಲಿ ಮೀಟರ್ ನೋಡಲಿಕ್ಕೆ ಸಿಗ್ತದೆ. ಇದರಲ್ಲಿ ನಮಗೆ ಟೈಮ್, RPM, ಸ್ಪೀಡ್ ಮತ್ತು ನ್ಯೂಟ್ರಲ್ ಇಂಡಿಕೇಶನ್ ಮತ್ತು ಫ್ಯೂಲ್ ಇಂಡಿಕೇಶನ್ ಇದೆಲ್ಲ ನೋಡಲಿಕ್ಕೆ ಸಿಗ್ತದೆ. ಇದರಲ್ಲಿ ನಮಗೆ 3 ಮೋಡ್ಸ್ ಬರ್ತದೆ. ಒಂದು ರೈನ್ ಮೋಡ್ ಅಂತ, ನೆಕ್ಸ್ಟ್ ಅರ್ಬನ್ ಮತ್ತು ಸ್ಪೋರ್ಟ್ಸ್, 3 ಮೋಡ್ ನೋಡಲಿಕ್ಕೆ ಸಿಗ್ತದೆ. ಇಲ್ಲಿ ನಮಗೆ ಮೋಡ್ ಎಲ್ಲ ಸೆಟ್ ಮಾಡಲಿಕ್ಕೆ ಇಲ್ಲಿ 2 ಬಟನ್ಸ್ ಬರ್ತದೆ ಮೀಟರಲ್ಲೇ, ಟ್ರಿಪ್ ಎಲ್ಲ ಸೆಟ್ ಮಾಡಲಿಕ್ಕೆ. ನೆಕ್ಸ್ಟ್ ಇದರದ್ದು ಲೆಫ್ಟ್ ಸೈಡಿಂದ ನೋಡೋದಾದ್ರೆ ಇಲ್ಲಿ ಸ್ವಿಚಸ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಪಾಸ್ ಲೈಟ್ ಸ್ವಿಚ್ ಕೊಟ್ಟಿದ್ದಾರೆ ಸಪ್ರೇಟಾಗಿ, ಮತ್ತು ಇದು ಡಿಮ್ ಡಿಪ್ಪರ್ ಸ್ವಿಚ್, ಮತ್ತು ಇದು ಬ್ಲೂಟೂತ್ ಕನೆಕ್ಟಿವಿಟಿ ಸ್ವಿಚ್, ಮತ್ತು ಇದು ಇಂಡಿಕೇಟರ್ ಹಾರ್ನ್ ಸ್ವಿಚ್, ಮತ್ತು ಇಲ್ಲಿ ಕ್ಲಚ್ ಲಿವರ್ ಬರ್ತದೆ. ನೆಕ್ಸ್ಟ್ ರೈಟ್ ಸೈಡಿಂದ ನೋಡೋದಾದರೆ ನಮಗೆ ಇಲ್ಲಿ ಕಿಲ್ ಆನ್ ಕಿಲ್ ಆಫ್ ಸ್ವಿಚ್ ಬರ್ತದೆ. ಮತ್ತು ಮೋಡ್ನ ಸ್ವಿಂಗ್ ಮಾಡಲಿಕ್ಕೆ ಅಂದರೆ ಸ್ವಿಚ್ ಮಾಡಲಿಕ್ಕೆ ಇದರಲ್ಲಿ ನಮಗೆ ಬಟನ್ ಸಿಗ್ತದೆ. ಮತ್ತು ಇಲ್ಲಿ ಸೆಲ್ಫ್ ಸ್ವಿಚ್ ಬರ್ತದೆ. ಫ್ರಂಟಿಂದ ನಮಗೆ ಒಂದು ಡಿಸ್ಕ್ ಲಿವರ್ ಕೊಟ್ಟಿದ್ದಾರೆ ಫ್ರಂಟ್ ಬ್ರೇಕ್ ಇದು. ರೈಡರ್ ವ್ಯೂವಿಂದ ನಮಗೆ ಈ ಥರ ನೋಡಲಿಕ್ಕೆ ಸಿಗ್ತದೆ. ಇದರದ್ದು ಟೈಲ್ ಕಡೆ ನೋಡೋದಾದರೆ ನಮಗೆ ಇಲ್ಲಿ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಅಲೋಜಿನ್ ಇಂಡಿಕೇಟರ್ಸ್ ಬರ್ತದೆ, ಇಲ್ಲಿ ಇಂಡಿಕೇಟರ್ಸ್ ಬರ್ತದೆ. ಮತ್ತು ಇದೊಂದು ಮಡ್ಗಾರ್ಡ್ ಕೊಟ್ಟಿದ್ದಾರಲ್ಲ, ಸ್ವಲ್ಪ ಕಾರ್ಬನ್ ಫೈಬರ್ ಫಿನಿಶ್ ಕೊಟ್ಟಿದ್ದಾರೆ ಇಲ್ಲಿ ಮಡ್ಗಾರ್ಡ್. ಈ ಥರ ಕಾಣ್ತದೆ ಟೈಲ್ ವಿಂದ. ಇದರದ್ದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 12 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಇದು ಮೈಲೇಜ್ ಬಂದು ನಮಗೆ 45 ಪರ್ ಲೀಟರ್ ಮೈಲೇಜ್ ಕೊಡ್ತದೆ. ಒಂದು ಅವರೇಜ್ ಅಂದರೆ ಹೈವೇಸಲ್ಲಿ, ಸಿಟೀಸಲ್ಲಿ ಒಂದು 40 ಅಬವ್ ಕೊಡ್ತದೆ ಮೈಲೇಜ್ ಮಾತ್ರ. ನೆಕ್ಸ್ಟ್ ಇದರದ್ದು ಲೆಫ್ಟ್ ಸೈಡಿಂದ ನೋಡೋದಾದರೆ ಸೇಮ್ ನಮಗೆ ಇಲ್ಲಿ ಕ್ರ್ಯಾಶ್ ಗಾರ್ಡ್ ಬರ್ತದೆ. ಮತ್ತು ಇದು ನಮಗೆ 5 ಸ್ಪೀಡ್ ಗೇರ್ ಬಾಕ್ಸ್ ಬರೋದು ಈ ಗಾಡಿಯಲ್ಲಿ. ಇಲ್ಲಿ ನಮಗೆ ಸೈಡ್ ಸ್ಟ್ಯಾಂಡ್, ಮೈನ್ ಸ್ಟ್ಯಾಂಡ್ ನೋಡಲಿಕ್ಕೆ ಸಿಗ್ತದೆ. ಮತ್ತು ಇಲ್ಲಿ ಗೇರ್ ಪೆಡಲ್, ಮತ್ತು ಇದು ರೈಡರ್ ಫುಟ್ ಪ್ಯಾಗ್, ಪಿಲಿಯನ್ ಫುಟ್ ಪ್ಯಾಗ್, ಮತ್ತು ರಿಯರಲ್ಲಿ ಶಾಕ್ಸ್, ಅಡ್ಜಸ್ಟೇಬಲ್ ಶಾಕ್ಸ್ ಬರ್ತದೆ. 2 ಸೈಡ್ ಬರ್ತದೆ, ಅಂದರೆ ಈ ಕಡೆ ಕೂಡ ಬರ್ತದೆ, ಆ ಕಡೆ ಕೂಡ ಬರ್ತದೆ. ಮಿಡ್ಲಲ್ಲಿ ಬರೋದಲ್ಲ ಶಾಕ್ಸ್. ಇದಕ್ಕೆ ಕ್ಯಾನಿಸ್ಟರ್ ಕೊಟ್ಟಿದ್ದಾರೆ ಸೈಡಲ್ಲಿ, ಮಿಗ್ ಅಂತ ಬರ್ತದೆ. ಸೊ ಈ ಥರ ಕಾಣ್ತದೆ. ಲೆಫ್ಟಿಂದ ನಮಗೆ ಸ್ವಿಂಗ್ ಆರ್ಮ್ ನೋಡ್ಬೋದು, ಚೈನ್ ಸ್ಪ್ರಾಕೆಟ್, ಲೆಫ್ಟ್ ವ್ಯೂವಿಂದ ಈ ಥರ ಕಾಣ್ತದೆ. ಸೇಮ್ TVS ಮತ್ತು ಇಲ್ಲಿ ಅಪಾಚೆ ಅಂತ ಸ್ಟಿಕ್ಕರ್, ಮತ್ತು ಇಲ್ಲಿ RTR 160. ಇದರಲ್ಲಿ 2 ವ್ಯಾಲ್ವ್ ಬರೋದು. ಇದರಲ್ಲಿ ನಮಗೆ 4 ವ್ಯಾಲ್ವ್ದು ಕೂಡ ಬರ್ತದೆ, ತೋರಿಸಿದ್ದಲ್ಲ ಮುಂಚೆದು ವೀಡಿಯೋದಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಅದರಲ್ಲಿ. ನೆಕ್ಸ್ಟ್ ಇದರದ್ದು ಸೀಟ್ ನೋಡೋದಾದರೆ ಸಿಂಗಲ್ ಸೀಟ್ ಬರ್ತದೆ ರೈಡರಿಗೆ ಮತ್ತು ಪಿಲಿಯನಿಗೆ. ಇದು ತುಂಬ ಸಾಫ್ಟ್ ಉಂಟು ಸೀಟ್, ನಮಗೆ ರೈಡ್ ಮಾಡಲಿಕ್ಕೆಲ್ಲ ಕಂಫರ್ಟಾಗಿ ರೈಡ್ ಮಾಡ್ಬೋದು. ಲಾಂಗ್ ರೈಡ್ಸ್ ಎಲ್ಲ ಇದ್ದರೆ ಏನು ತೊಂದರೆ ಇಲ್ಲ, ಒಳ್ಳೆ ಸೀಟ್ ಕೊಟ್ಟಿದ್ದಾರೆ. ಇದರದ್ದು ಸೀಟ್ ಹೈಟ್ ಬಂದು 790mm ಸೀಟ್ ಹೈಟ್ ಕೊಟ್ಟಿದ್ದಾರೆ. ಒಂದು 5.2 ಎಲ್ಲ ಇರ್ತೇವೆಲ್ಲ ಫೀಟ್, ನಮಗೆಲ್ಲ ಕ್ಲೀನಾಗಿ ಫ್ಲಾಟ್ ಪುಟ್ ಮಾಡ್ಬೋದು. ಇಲ್ಲಿ ಹಿಂದೆಯಲ್ಲಿ ಪಿಲಿಯನಿಗೆ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಹಿಡಿಲಿಕ್ಕೆ. ನೆಕ್ಸ್ಟ್ ಇದರದ್ದು ರೈಟ್ ಸೈಡಿಂದ ನೋಡೋದಾದರೆ ಇಲ್ಲಿ ನಮಗೆ ಕ್ರ್ಯಾಶ್ ಗಾರ್ಡ್ ನೋಡಲಿಕ್ಕೆ ಸಿಗ್ತದೆ. ಮತ್ತು ಇಲ್ಲಿ TVS ರೇಸಿಂಗ್ ಅಂತ ಒಂದು ಇಂಜಿನ್ ಗಾರ್ಡ್ ಅಂಡರ್ ಬೇಲಿ ಕೊಟ್ಟಿದ್ದಾರೆ. ಇದರದ್ದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನಮಗೆ 180mm ಗ್ರೌಂಡ್ ಕ್ಲಿಯರೆನ್ಸ್ ಬರ್ತದೆ. ನೆಕ್ಸ್ಟ್ ಇಲ್ಲಿ TVS ಅಂತ ಲೋಗೋ ಹಾಕಿದ್ದಾರೆ. ಇಲ್ಲಿ ರೈಡರ್ ಫುಟ್ ಪ್ಯಾಕ್ ಬರ್ತದೆ, ಇಲ್ಲಿ ಬ್ರೇಕ್ ಪೆಡಲ್, ಮತ್ತು ಇಲ್ಲಿ ಪಿಲಿಯನ್ ಫುಟ್ ಪ್ಯಾಕ್ ಬರ್ತದೆ. ಇಲ್ಲಿ ಅಪಾಚೆ ಅಂತ ಸ್ಟಿಕ್ಕರ್ ಹಾಕಿದ್ದಾರೆ. ಸೈಲೆನ್ಸರ್ ನೋಡ್ಬೋದು, ದೊಡ್ಡದಾಗಿ ಒಂದು ಕೊಟ್ಟಿದ್ದಾರೆ. ಮಫ್ಲರ್ ಇದರದ್ದು ನೋಟ್ ಕೇಳ್ಕೊಂಡು ಬರೋಣ ಯಾವ ಥರ ಬರ್ತದೆ ಅಂತ, ಬನ್ನಿ.
ಐಡ್ಲಿಂಗಲ್ಲಿ ನಮಗೆ ಈ ಥರ ಸೌಂಡ್ ಬರ್ತದೆ. ಈ ಗಾಡಿದು ಟೋಟಲ್ ಕರ್ಬ್ ವೆಯ್ಟ್ ಬಂದು 137 kgs ಇದೆ. ಜಾಸ್ತಿ ನಿಮಗೆ ವೆಯ್ಟ್ ಫೀಲ್ ಆಗೋದಿಲ್ಲ. ನಾರ್ಮಲ್ ಅಂದರೆ ಗಾಡಿ ಟರ್ನ್ ಮಾಡುವಾಗ ಸಹ ಆಗಲಿ ಅಥವಾ ರೈಡ್ ಮಾಡುವಾಗ ಆಗಲಿ ನಮಗೆ ಕ್ಲೀನ್ ಅಂದರೆ ವೆಯ್ಟ್ ಎಲ್ಲ ಫೀಲ್ ಆಗೋದಿಲ್ಲ. ತುಂಬ ಲೈಟ್ ವೆಯ್ಟ್ ಇದೆ ಗಾಡಿ. ಕರ್ಬ್ ವೆಯ್ಟ್ ಅದೇ ನಿಮಗೆ 137 kg ಆಗ್ತದೆ ಇದರದ್ದು. ನಿಮ್ಗೆ ಏನಾದರೂ ಒಂದು ಕಡಿಮೆ ಬಜೆಟಿಗೆ ಒಂದು 160 cc ಅಲ್ಲಿ ಒಂದು ಲುಕ್ಸ್ ಪರ್ಫಾರ್ಮೆನ್ಸ್ ಅಥವಾ ಡೈಲಿ ರೈಡ್ಸ್ಗೆ ನಿಮಗೆಲ್ಲ ಒಂದು ಒಳ್ಳೆ ಗಾಡಿ ಬೇಕಂತಂದರೆ ಇದು ನಾನು ನಿಮಗೆ ರೆಕಮೆಂಡ್ ಮಾಡ್ತೇನೆ. ಒಳ್ಳೆ ಉಂಟು ಗಾಡಿ ಮಾತ್ರ, ಲುಕ್ಸ್ ಆಗಲಿ ಇದರದ್ದು ಕಂಪ್ಲೇಂಟ್ಸ್ ಕೂಡ ಅಷ್ಟಿಲ್ಲ. ನಿಮಗೆ ಗಾಡಿ ಮಾತ್ರ ಸೈಕ್ ಉಂಟು. ನಿಮಗೆ ಇದರಲ್ಲಿ ಡುವೆಲ್ ಹಾರ್ನ್ ನೋಡಲಿಕ್ಕೆ ಸಿಗ್ತದೆ. ಅದೊಂದು ಟೆಸ್ಟ್ ರೈಡ್ ನೋಡುವ ಹೇಗೆ ಆಗ್ತದೆ ಅಂತ, ಬನ್ನಿ. RTR 160 ಸಾಯರಾದ TVS ಅಲ್ಲಿ ಇದ್ದೇವೆ. ಥ್ರಾಟಲ್ ರೆಸ್ಪಾನ್ಸ್ ಮಾತ್ರ ಅಲ್ಟಿ. ಆ ಹಂಪಿಗೆ ಪೇಂಟ್ ಹೊಡೆದಿದ್ದಾರೆ ಗೊತ್ತಾಗ್ಲಿಕ್ಕೆ ಹಂಪುಂಟಂತ. ಇಲ್ಲಿ ಹೋಗುವ. ಇದು ಸಿಟಿ ರೋಡ್ಸ್ ಅಂತ ಮಾಡಿದ್ದು, ಕಮ್ಯೂಟರ್ ಗಾಡಿ ಅಲ್ಲ. ಬ್ರೇಕಿಂಗ್ಸ್ ಎಲ್ಲ ನೋಡುವ. ಫ್ರಂಟ್ ಅಲ್ಲಿ ABS ಬರ್ತದೆ, ರಿಯರ್ ಅಲ್ಲಿ ಖಾಲಿ ಡಿಸ್ಕ್ ಬರುತ್ತೆ, ABS ಬರುದಿಲ್ಲ. ಹ್ಯಾಂಡ್ಲಿಂಗ್ ಸೂಪರ್ ಆಗ್ತದೆ. ಸ್ಪ್ಲಿಟೆಡ್ ಹ್ಯಾಂಡ್ ಬಾರ್ಸ್ ಅಲ್ಲ, ಒಂದರಲ್ಲೇ ಬರುದಿಲ್ಲ. ಹೋಗಿ ನೋಡುವ. ಡ್ಯೂಕ್ ಫುಲ್ ಮಾಡಿಫೈ ಮಾಡಿದ್ದಾರೆ. 250 ಅಂತ ಮೋಸ್ಟ್ಲಿ. 250 ಇಲ್ಲ ಅಂತಂದ್ರೆ 250 ಅಲ್ಲ 200 ಅಂಡರ್ ಬೆಲ್ ಎಕ್ಸಾಸ್ಟ್ ಅಲ್ಲ. ನಮ್ದು ನೋಡಿ ಅಪಾಚಿ 162 ಇದು. ಇದರಲ್ಲಿ 2 ವಾಲ್ ಬರುದು. ಮೊದಲು ಮಾಡಿದಲ್ಲ ಅದು 4 ವಾಲ್ ಗಾಡಿ. ಕಮ್ಯೂಟರ್ ಸೆಗ್ಮೆಂಟ್ ಅಲ್ಲಿ ಒಂದು 160 ರೇಂಜ್ ಅಲ್ಲಿ ಗಾಡಿ ನೋಡುದಾದ್ರೆ ಉಂಟಲ್ಲ, ಸೈಕ್ ಉಂಟು ಗಾಡಿ ಮಾತ್ರ. ಒಂದು ಓಡಿಸ್ಲಿಕ್ಕೆ ಫೀಲೇ ಬೇರೆ. ಬ್ರೇಕ್, ಟಾಪ್, ಸಸ್ಪೆನ್ಷನ್ ಕೂಡ ಒಳ್ಳೆ ಉಂಟು. ಫ್ರಂಟ್ ಇದ್ದಾಗ್ಲಿ ಬ್ಯಾಕ್ ಇದ್ದಾಗ್ಲಿ. ಇಲ್ಲಿ ಟರ್ನ್ ಮಾಡುವ. ಇದರಲ್ಲಿ 5 ಸ್ಪೀಡ್ ಗೇರ್ ಬಾಕ್ಸ್ ಬರುವುದು. ಸೊ ಕಮ್ಯೂಟರ್ ಟೈಪ್ ಬೈಕ್ ಅಲ್ಲ, ಒಳ್ಳೆ ಆಗ್ತದೆ ರೈಡ್ ಮಾಡ್ಲಿಕ್ಕೆ. ನಮ್ಗೆ ಜಾಸ್ತಿ ಗೇರ್ ಇದ್ರೆ ಟಾಪ್ ಅಲ್ಲಿ ಹಾಕಿ ಡೌನ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗುದಾದ್ರೆ ಈ ಸಿಟಿ ರೈಡ್ಸ್ ಅಲ್ಲೆಲ್ಲ ಬೆಸ್ಟ್. ಗೇರ್ ಸಹ ಒಳ್ಳೆ ಬೀಳ್ತದೆ. ಎಂತಾಯ್ತು ಮಾರ. ಡಿಫೆಂಡರ್ ಲ್ಯಾಂಡ್ ರೋವರ್ ಸೂಪರ್ ಆಗಿದೆ ಮಾರ. ಮ್ಯಾಗ್ವಿಲ್ಸ್ ಎಲ್ಲ ಚೇಂಜ್ ಮಾಡಿದಾರ ಅಂತ. ಗಾಡಿ ಮಾತ್ರ ಸೈಕ್ ಉಂಟು. ನಮ್ಗೆ ಒಂದು 160 ರೇಂಜ್ ಅಲ್ಲಿ ಒಂದು ಕಡಿಮೆ ಬಜೆಟ್ಗೆ ಒಂದು ಒಳ್ಳೆ ಗಾಡಿ ಬೇಕಂತಂದ್ರೆ ಲುಕ್ಸ್, ಪರ್ಫಾರ್ಮೆನ್ಸ್ ಇದೆಲ್ಲ ಒಂದು ಕಡಿಮೆ ರೇಂಜ್ ಅಲ್ಲಿ ಬೇಕಂತಂದ್ರೆ ಇದು ಒಳ್ಳೆ ಉಂಟು ಗಾಡಿ. ಇದಕ್ಕೆ 1,64,000 ತನಕ ಆಗ್ತದೆ. ಇದು ರೇಸ್ ಎಡಿಷನ್, ಡ್ಯುಯಲ್ ಡಿಸ್ಕ್ ಬರ್ತದೆ ಇದರಲ್ಲಿ. ಸೊ ಗಾಡಿ ತುಂಬಾ ಒಳ್ಳೆ ಉಂಟು.
ಗಾಡಿ ನೋಡುದಾದ್ರೆ ಉಂಟಲ್ಲ ಫ್ರಂಟ್ ಇಂದೆಲ್ಲ ಟಾಪ್ ಉಂಟು ಗಾಡಿ. ನೆಕ್ಸ್ಟ್ ಲಾಸ್ಟಿಗೆ ಬಂದು ಈ ಗಾಡಿದು ಪ್ರೈಸ್, ಇದು ನಮ್ಮ ಹತ್ರ ಇರೋದು ರೇಸಿಂಗ್ ಎಡಿಷನ್ ಅಂತ. ಇದರಲ್ಲಿ ನಿಮಗೆ ತುಂಬ ಎಡಿಷನ್ಸ್ ಬರ್ತದೆ, ವೇರಿಯಂಟ್ಸ್. ಸೊ ಇದಕ್ಕೆ ನಮಗೆ 1,64,000 ಮ್ಯಾಂಗ್ಳೂರಲ್ಲಿ ಆನ್ ರೋಡ್ ಪ್ರೈಸ್ ಆಗ್ತದೆ. ಗಾಡಿ ಮಾತ್ರ ಸೈಕ್ ಉಂಟು ನೋಡಲಿಕ್ಕೆ ಸಹ, ಫ್ರಂಟಿಂದ ಇದರ ಧೂಮ್ ಆಗಲಿ ಸೂಪರ್ ಕೊಟ್ಟಿದ್ದಾರೆ ಗಾಡಿ ಮಾತ್ರ. ಪರ್ಫಾರ್ಮೆನ್ಸ್ ಕೂಡ ಒಳ್ಳೆ ಉಂಟು. ನಿಮಗೆ ನೋಡ್ಬೋದು, ಗಾಡಿ ಇಷ್ಟ ಆದರೆ ಬಂದು ನಮ್ಮದು ಸಾಯಿರಾದ TVS ಅಂತ ಇದೆಯಲ್ಲ ಮಂಗಳೂರು ಮಲ್ಲಿಕಟ್ಟದಲ್ಲಿ, ಅಲ್ಲಿ ಬಂದು ವಿಸಿಟ್ ಮಾಡ್ಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಕೂಡ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.